9 ಗೆಲುವು, ಸಿದ್ದು ಪರ ಫಲಿತಾಂಶ. ಡಿಕೆ ಸಿಎಂ ಕನಸಿಗೆ ಭಾರಿ ವಿಘ್ನ. ಡಿಕೆ ಸುರೇಶ್ ಸೋಲಿಗೆ ಕಾರಣ ಏನು? ಕರ್ನಾಟಕದಲ್ಲಿ ಟಾರ್ಗೆಟ್ 20 ಹಾಕೊಂಡಿದ್ದ ರಾಜ್ಯ ಕಾಂಗ್ರೆಸ್ 9 ಸೀಟು ಗೆದ್ದಿದೆ. ಕಳೆದ ಬಾರಿಗೆ ಹೋಲಿಸಿದ್ರೆ ಇದು ತುಂಬಾ ಗ್ರೇಟ್ ಅಂತಾನೆ ಹೇಳ್ಬಹುದು. ಆದ್ರೆ ಈ ರಿಸಲ್ಟ್ ಡಿಸಿಎಂ ಡಿಕೆಶಿ ಸಿಎಂ ಕನಸಿಗೆ ಕೊಳ್ಳಿ ಇಟ್ಟಿದೆ. ತಮ್ಮ ತವರು ಕ್ಷೇತ್ರದಲ್ಲಿ ತಮ್ಮ ಸಹೋದರನನ್ನೇ ಗೆಲ್ಲಿಸಿಕೊಳ್ಳಲು ಡಿಕೆಶಿಗೆ ಸಾಧ್ಯವಾಗಿಲ್ಲ ಅನ್ನೋ ಕಳಂಕ ಅಂಟಿಕೊಂಡಿದೆ. ಹಾಗಾದ್ರೆ ಈ ಫಲಿತಾಂಶ ಸಿದ್ದು ಸಿಎಂ ಕುರ್ಚಿಯನ್ನ ಸೇಫ್ ಮಾಡ್ತಾ? ಕಾಂಗ್ರೆಸ್ 9 ಗೆಲುವು ಸಿಎಂ ಸಿದ್ದು ಪರವಾಗಿದೆಯಾ? ಏನಿದು ರಾಜ್ಯ ಕಾಂಗ್ರೆಸ್ನೊಳಗೆ ನಡೆಯುತ್ತಿರೋ ಹೊಸ ಲೆಕ್ಕ ಅಂದ್ರ ಅದನ್ನ ಡೀಟೇಲ್ ಆಗಿ ತೋರಿಸ್ತೀವಿ. ಆದ್ರೆ ಅದಕ್ಕಿಂತ ಮೊದಲು ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೇನೇ ಪಕ್ಕದಲ್ಲಿರೋ ಬೆಲ್ ಬಟನ್ ಅನ್ನು ಪ್ರೆಸ್ ಮಾಡಿ. 2019ರ ಲೋಕಸಭಾ ಚುನಾವಣೆಗೆ ಹೋಲಿಸಿದ್ರೆ ಅದರಲ್ಲೂ ಕರ್ನಾಟಕದಲ್ಲಿ ಅತಿ ಹೆಚ್ಚು ಲಾಭವಾಗಿರೋದು ಕಾಂಗ್ರೆಸ್ ಪಕ್ಷಕ್ಕೆ. ಯಾಕಂದ್ರೆ 2019ರಲ್ಲಿ ಬಿಜೆಪಿ 25 ಸೀಟುಗಳನ್ನ ಗೆದ್ದಿತ್ತು. ಆದ್ರೀಗ 17 ಸ್ಥಾನಗಳಿಗೆ ಕುಸಿದಿದೆ. ಇನ್ನ ಜೆಡಿಎಸ್ ಕೇವಲ 1 ಸೀಟು ಗೆದ್ದಿತ್ತು. ಈಗ ಕೇವಲ 2 ಸೀಟು ಗೆದ್ದಿದೆ. ಆದ್ರೆ ರಾಜ್ಯ ಕಾಂಗ್ರೆಸ್ ಕಳೆದ ಸಲ 1 ಸೀಟು ಗೆದ್ದಿತ್ತು. ಈಗ 9 ಸೀಟ್ಗೆ ಜಂಪ್ ಹೊಡೆದಿದೆ. ಹೀಗಾಗಿ ಈ ಚುನಾವಣೆಯಲ್ಲಿ ಅತಿ ಹೆಚ್ಚು ಲಾಭವಾಗಿರೋದು ರಾಜ್ಯ ಕಾಂಗ್ರೆಸ್ಗೆ. ಹಾಗಾದ್ರೆ ಈ ಲಾಭದ ಕ್ರೆಡಿಟ್ ಕರ್ನಾಟಕ ಕಾಂಗ್ರೆಸ್ನಲ್ಲಿ ಯಾರಿಗೆ ಸಲ್ಲಬೇಕು? ಸಿಎಂ ಸಿದ್ದರಾಮಯ್ಯನವರ ಟೀಮ್ಗೋ, ಡಿಸಿಎಂ ಡಿಕೆ ಶಿವಕುಮಾರ್ ಅವರ ಟೀಮ್ಗೋ ಅನ್ನೋ ಚರ್ಚೆಗಳು ನಡೀತಾ ಇವೆ. ಯಾಕಂದ್ರೆ ಸಿಎಂ ಸಿದ್ದರಾಮಯ್ಯನವರ ತವರು ಕ್ಷೇತ್ರ ಮೈಸೂರಲ್ಲೂ ಕಾಂಗ್ರೆಸ್ ಸೋತಿದೆ. ಡಿಕೆಶಿ ತವರು ಬೆಂಗಳೂರು ಗ್ರಾಮಾಂತರದಲ್ಲೂ ಕಾಂಗ್ರೆಸ್ ಸೋತಿದೆ. ಅದು ಕೂಡ ಡಿಕೆಶಿ ಸಹೋದರ ಡಿಕೆ ಸುರೇಶ್ ಭಾರಿ ಅಂತರದಿಂದ ಸೋತಿರೋದು ಡಿಸಿಎಂ ಡಿಕೆಶಿ ವರ್ಚಸ್ಸಿಗೆ ಕಪ್ಪು ಮಸಿ ಬೆಳೆದಂತಾಗಿದೆ. ಒಂದೊಮ್ಮೆ ಡಿಕೆ ಸುರೇಶ್ ಗೆದ್ದು ಮೈಸೂರಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ಸೋತಿದ್ರೆ ಡಿಕೆ ಶಿವಕುಮಾರ್ ಸಿಎಂ ಕುರ್ಚಿ ಕನಸಿಗೆ ಮತ್ತಷ್ಟು ರೆಕ್ಕೆ ಪುಕ್ಕಗಳು ಹುಟ್ಟುಕೊಂತಿದ್ವು. ಆದ್ರೆ ಡಿಕೆಶಿ ಡಿಸಿಎಂ ಪ್ರಭಾವಿ ಖಾತೆಗಳ ಜೊತೆಗೆ ಕೆಪಿಸಿಸಿ ಅಧ್ಯಕ್ಷರು ಆಗಿದ್ದಾರೆ. ಹೀಗಾಗಿ ರಾಜ್ಯ ಕಾಂಗ್ರೆಸ್ ಕಡಿಮೆ ಸೀಟುಗಳನ್ನು ಗೆಲ್ಲೋಕೆ ಪರೋಕ್ಷವಾಗಿ ಡಿಕೆಶಿನೇ ಕಾರಣವಾಗ್ತಾರೆ. ಪಕ್ಷಕ್ಕೆ ಹೆಚ್ಚು ಸೀಟುಗಳನ್ನು ತಂದುಕೊಡಲಾಗದ ಡಿಕೆಶಿ ಈಗ ಸಿಎಂ ಹುದ್ದೆಗಾಗಿ ಹೈಕಮಾಂಡ್ ಬಳಿ ಅದ್ಯಾವ ಮುಖ ಇಟ್ಕೊಂಡು ಪಟ್ಟು ಹಿಡಿಯುತ್ತಾರೆ ಅನ್ನೋ ಚರ್ಚೆಗಳು ಜೋರಾಗಿವೆ. ನಿಮ್ಗೆ ಗೊತ್ತಿರಲಿ, ರಾಜ್ಯ ಕಾಂಗ್ರೆಸ್ 9 ಸೀಟು ಗೆದ್ದಿರೋದು ಗ್ರೇಟ್ ಅಂತ ಹೇಳಬಹುದು. ಆದ್ರೆ ಅದು ಡಿಕೆಶಿ ವಿಷಯಕ್ಕೆ ಬಂದಾಗ ಗ್ರೇಟ್ ಅಲ್ಲ. ಯಾಕಂದ್ರೆ 1999ರ ಬಳಿಕ ಇದೇ ಮೊದಲ ಬಾರಿಗೆ ಕಾಂಗ್ರೆಸ್ ಪಕ್ಷ ರಾಜ್ಯದಲ್ಲಿ 2 ಅಂಕಿ ಸನಿಹದ ಸಾಧನೆ ಮಾಡಿದೆ. 1999ರ ಲೋಕಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷ ರಾಜ್ಯದಲ್ಲಿ 18 ಸ್ಥಾನಗಳಲ್ಲಿ ಗೆಲುವು ದಾಖಲಿಸಿತ್ತು. 2004ರಲ್ಲಿ 8, 2009ರಲ್ಲಿ 6, 2014ರಲ್ಲಿ 9 ಹಾಗೂ 2019ರಲ್ಲಿ ಕೇವಲ 1 ಸ್ಥಾನದಲ್ಲಿ ಗೆಲ್ಲುವುದಕ್ಕಷ್ಟೇ ಕಾಂಗ್ರೆಸ್ ಪಕ್ಷ ಶಕ್ತವಾಗಿತ್ತು. ಆದ್ರೀಗ 1ರಿಂದ 9ಕ್ಕೆ ಜಂಪ್ ಹೊಡೆದಿರೋದು ನಿಜಕ್ಕೂ ಸಾಧನೆಯೇ ಸರಿ. ಅದರಲ್ಲೂ ಕಲ್ಯಾಣ ಕರ್ನಾಟಕದಲ್ಲಿ ಕಾಂಗ್ರೆಸ್ ಕ್ಲೀನ್ ಸ್ವೀಪ್ ಮಾಡಿದೆ. ಕಾಂಗ್ರೆಸ್ ಗ್ಯಾರಂಟಿಗಳು ಇದಕ್ಕೆ ಕಾರಣವೇ ಅಥವಾ ಸಿದ್ದರಾಮಯ್ಯ ಸರ್ಕಾರದ ಕಾರ್ಯವೈಖರಿಗೆ ಜನರು ಕೊಟ್ಟ ಬಹುಮಾನವೇ ಅನ್ನೋ ಚರ್ಚೆಗಳು ನಡೀತಾ ಇವೆ. ಅದೇನೇ ಇದ್ರೂ ಸಿದ್ದು ಸಿಎಂ ಪಟ್ಟ ಉಳಿಸಲು ಈ ಗೆಲುವು ಪೂರಕ ಆಗಬಹುದು. ಜೊತೆಯಲ್ಲೇ ಸಿಎಂ ಪಟ್ಟದ ಪ್ರಬಲ ಆಕಾಂಕ್ಷಿಯಾಗಿರೋ ಡಿಸಿಎಂ ಡಿಕೆ ಶಿವಕುಮಾರ್ ಅವರಿಗೆ ಈ ಚುನಾವಣೆಯಲ್ಲಿ ಹಿನ್ನಡೆಯಾಗಿದೆ ಅನ್ನೋ ರಾಜಕೀಯ ವಿಶ್ಲೇಷಣೆಗಳು ನಡೀತಾ ಇವೆ. ನಿಜ ಹೇಳಬೇಕು ಅಂದ್ರೆ ರಾಜ್ಯ ಕಾಂಗ್ರೆಸ್ 9 ಸ್ಥಾನಗಳಲ್ಲಿ ಗೆದ್ರೂ ಕೂಡ ತಮ್ಮ ಪ್ರಾಬಲ್ಯ ಇರೋ ಕಡೆಗಳಲ್ಲಿ ಡಿಸಿಎಂ ಡಿಕೆಶಿ ಸೋಲು ಕಂಡಿದ್ದಾರೆ. ಡಿಕೆಶಿ ಸಹೋದರ ಸೋತಿರೋದು ಹೈಕಮಾಂಡ್ ಡಿಕೆಶಿ ವರ್ಚಸ್ಸನ್ನ ಅನುಮಾನದ ಕಣ್ಣಿಂದ ನೋಡುವಂತಾಗಿದೆ. ಇನ್ನ ಒಕ್ಕಲಿಗ ಬೆಲ್ಟ್ ನಲ್ಲಿ ಡಿಕೆ ಬ್ರದರ್ಸ್ ಪ್ರಾಬಲ್ಯವಿದೆ. ಆದ್ರೆ ಈ ಬಾರಿ ಒಕ್ಕಲಿಗ ಬೆಲ್ಟ್ ನ ಹಾಸನ ಲೋಕಸಭಾ ಕ್ಷೇತ್ರವೊಂದನ್ನ ಬಿಟ್ರೆ ಬೇರೆಲ್ಲೂ ಗೆಲುವು ಸಿಕ್ಕಿಲ್ಲ. ತುಮಕೂರು, ಚಿಕ್ಕಬಳ್ಳಾಪುರ, ಬೆಂಗಳೂರು ಗ್ರಾಮಾಂತರ, ಬೆಂಗಳೂರು ಉತ್ತರ, ಮೈಸೂರು ಲೋಕಸಭಾ ಕ್ಷೇತ್ರಗಳಲ್ಲಿ ಬಿಜೆಪಿ ಗೆಲುವು ದಾಖಲಿಸಿದೆ. ಕೋಲಾರ ಹಾಗೂ ಮಂಡ್ಯ ಜೆಡಿಎಸ್ ಪಾಲಾಗಿದೆ. ಹೀಗಾಗಿ ಕೆಪಿಸಿಸಿ ಅಧ್ಯಕ್ಷರು ಆಗಿರೋ ಡಿಸಿಎಂ ಡಿಕೆ ಶಿವಕುಮಾರ್ ಅವರಿಗೆ ಇದು ಭಾರಿ ಹಿನ್ನಡೆ ಅನ್ನೋ ರಾಜಕೀಯ ವಿಶ್ಲೇಷಣೆಗಳಿವೆ. ಈ ಬಗ್ಗೆ ನೀವೇನಂತೀರಾ? ಕಮೆಂಟ್ ಮಾಡಿ, ವಿಡಿಯೋ ಲೈಕ್ ಮಾಡಿ, ಶೇರ್ ಮಾಡಿ. ಇಂಥ ಮತ್ತಷ್ಟು ರೋಚಕ ರಾಜಕೀಯ ಸುದ್ದಿಗಳನ್ನು ಮಿಸ್ ಮಾಡದೆ ನೋಡಬೇಕು ಅಂದ್ರೆ ನಮ್ಮ ಯೂಟ್ಯೂಬ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.